ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಇತಿಹಾಸ ಪ್ರಸಿದ್ಧ 1000 ವರ್ಷಗಳ ಸನಿಹದಲ್ಲಿರುವ ಮಾಗಡಿ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂರಿಸಿ ಗೋವಿಂದನ ನಾಮಸ್ಮರಣೆಯೊಂದಿಗೆ ಬಂದಂಥ ಭಕ್ತ ಸಾಗರ ರಥವನ್ನು ಎಳೆದರು. ಎಲ್ಲಿ ನೋಡಿದರೂ ಜನಸಾಗರವೋ ಜನಸಾಗರ. ರಂಗನ ಜಾತ್ರೆಯಲ್ಲಿ ಹಲವಾರು ಸಮುದಾಯದವರಿಂದ ಅರವಂಟಿಗೆ ಕಾರ್ಯಕ್ರಮ ನಡೆಯುತ್ತದೆ.
ನಂಜಾವಧೂತ ಗುರುಮಠದ ಪರಂಪರೆಯನ್ನು ಮಾಗಡಿ ಸೀಮೆಯ ಕೆಂಪೇಗೌಡರ ನಾಡಿನಲ್ಲಿ ಬಿತ್ತೋದಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯ ಗುರುಗಳಾದಂಥ ನಂಜಾವಧೂತ ಮಹಾಸ್ವಾಮೀಜಿಗಳವರು ರಂಗನಾಥ ಸ್ವಾಮಿ ರಥೋತ್ಸವದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಮಾಗಡಿ ನಗರದಲ್ಲಿ ನಾಡಿನಲ್ಲೇ ಅತ್ಯಂತ ಸುಪ್ರಸಿದ್ಧವಾದಂಥ ಮತ್ತು ಎರಡನೇ ತಿರುಪತಿಯ ರೀತಿಯಲ್ಲಿ ಕಂಗೊಳಿಸ್ತಾ ಇರುವಂಥ ಮಾಗಡಿ ರಂಗನಾಥ ಸ್ವಾಮಿ ಐತಿಹಾಸಿಕ ರಥೋತ್ಸವ ಇದೇ ತಾನೇ ನೆರವೇರಿದೆ. ಅದನ್ನು ಲಕ್ಷಾಂತರ ಜನ ಭಕ್ತರು ಕಣ್ತುಂಬಿಕೊಂಡಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ರಂಗನಾಥ ಸ್ವಾಮಿ ಹಾಗೆ ಅಂತ ಹೇಳಿದ್ರೆ ಬಹುಶಃ ಈ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳವರು ಕೂಡ ಅತ್ಯಂತ ಭಕ್ತಿ ಗೌರವ. ಈ ಗುರುಪೀಠದ ಮಹಾಸ್ವಾಮಿಗಳವರು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಕೂಡ ಆಗಮಿಸಿದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿದಿರೋದೇ ಈ ಒಂದು ಪರಂಪರೆಯಲ್ಲಿ ಮತ್ತು ಸಂಸ್ಕೃತಿಯ ಕಾರಣ ಏನು ಹಾಗೆ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇರಾನು, ಅಮೇರಿಕಾ ಇಂಥ ಬಲಿಷ್ಠ ರಾಷ್ಟ್ರಗಳು ಕಿತ್ತಾಡ್ತಾ ಇದ್ದಾವೆ. ಆದರೆ ನಾವು ನೆಮ್ಮದಿಯಾಗಿದ್ದೀವಿ. ಇಡೀ ಜಗತ್ತು ಒಂದು ರೀತಿ ಆತಂಕದಲ್ಲಿದೆ. ಕಾರಣ ಏನು ಹಾಗೆ ಅಂತ ಹೇಳಿದರೆ ನಾವು ಅಳವಡಿಸ್ಕೊಂಡು ಬಂದಿರುವಂಥ ಪರಂಪರೆ, ಈ ದೈವಿಕ ಪರಂಪರೆ ಮತ್ತು ಧಾರ್ಮಿಕ ಪರಂಪರೆ ನಮ್ಮನ್ನು ಜಗತ್ತಿನಲ್ಲಿ ಎಷ್ಟೇ ಕಷ್ಟ ನೋವುಗಳಿದ್ರೂ ಕೂಡ ನಮ್ಮ ನಂಬಿಕೆಗಳು ನಮ್ಮನ್ನು ಹಿಡಿದಿಟ್ಕೊಂಡಿದ್ದಾವೆ, ಕಾಯ್ತಾ ಇದ್ದಾವೆ. ಅದಕ್ಕೆ ಸಾಕ್ಷಿ ಇಲ್ಲಿ ನಾವು ಲಕ್ಷಾಂತರ ಜನಗಳ ಮುಖದಲ್ಲಿ ಕಾಣುವಂಥ ನೆಮ್ಮದಿಯಲ್ಲಿ ನೋಡ್ಬೋದು ಅನ್ನುವಂಥ ಮನೋಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ರಥೋತ್ಸವಕ್ಕೆ ಬಂದಿರುವಂಥ ಎಲ್ಲ ನಾಡಿನ ವಿವಿಧ ಭಾಗಗಳಿಂದ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರು ಕೂಡ ಭಗವಂತ ರಂಗನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಇರಲಿ ಹಾಗೆ ಅಂತೇಳಿ ತುಂತುರುದಲ್ಲಿ ಪಟ್ಟನಾಯಕನಹಳ್ಳಿ ಗುರುಗೊಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಸ್ಫಟಿಕಪುರಿಯ ಮಹಾಸಂಸ್ಥಾನದ ಪರಿರಾಜಕಾಚಾರ್ಯ ಮಾನನೀಯ ಗುರುಗಳಾದಂಥ ನಂಜಾವಧೂತ ಸ್ವಾಮಿಗಳವರು ಕೆಂಪೇಗೌಡರ ನಾಡಿಗೆ ಬಂದು ಶುಭ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಡಿನಲ್ಲಿ ಕೆರೆಕಟ್ಟೆ ಗುಡಿಗುಂಡಾಂತರ ಮಠ ಮಂದಿರ ಕೋಟೆ ಕೊತ್ತಲಗಳನ್ನು ಕಟ್ಟಿದಂಥ ಬೋವಿ ಸಮಾಜದ ಗುರುಗಳಾದಂಥ ಇಮ್ಮಡಿ ಸಿದ್ದರಾಮೇಶ್ವರ ಗುರುಗಳು ಆಗಮಿಸಿದ್ದಾರೆ. ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ ಬುದ್ಧಿ. ಪೂಜ್ಯ ನಂಜಾವಧೂತ ಸ್ವಾಮೀಜರ ಅಡೆದಾಳಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಭಾರತೀಯ ಸಂಸ್ಕೃತಿ ಅಂತಂದರೆ ಅದು ಸಂಸ್ಕಾರದಿಂದ ಕೂಡಿರುವಂತಹದ್ದು. ಆ ಕಾರಣದಿಂದಲೇ ಭಾರತ ದೇಶ ನೆಮ್ಮದಿ, ಸಮೃದ್ಧಿ, ಸಂತೋಷದಿಂದ ಇರುವಂತಹದ್ದು. ಕಾರಣ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳು ದೈವದ ಹಿನ್ನೆಲೆಯಲ್ಲಿ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಹಬ್ಬ ಹರಿದಿನಗಳನ್ನು ಮಾಡ್ಕೊಂಡು ಬರ್ತಾ ಇರೋದು. ಭಾರತ ದೇಶದ ಪ್ರಥಮ ಹಬ್ಬ ಯುಗಾದಿಯ ನಂತರ ಬರುವಂತಹ ಮೊದಲನೇ ರಥೋತ್ಸವ ಅಂದರೆ ಅದು ಮಾಗಡಿ ರಂಗನಾಥ ಸ್ವಾಮಿಯ ರಥೋತ್ಸವ. ಮಾಗಡಿ ರಂಗನಾಥ ಸ್ವಾಮಿ ರಥೋತ್ಸವ ಹೇಗಾಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ವರ್ಷ ಪೂರ್ತಿ ಹಳ್ಳಿ, ಕೇರಿ, ಹಟ್ಟಿ, ಗ್ರಾಮ, ಪಟ್ಟಣಗಳಲ್ಲಿ ರಥೋತ್ಸವ ನಡೀತಾ ಇರುತ್ತೆ. ಇವತ್ತು ಅರ್ಥಪೂರ್ಣವಾಗಿ ಹಾಗೂ ಅತ್ಯಂತ ವಿಜೃಂಭಣೆಯಾಗಿ ಸಂಭ್ರಮದಿಂದ ರಥೋತ್ಸವ ಜರುಗಿದೆ. ರಥೋತ್ಸವದ ಜೀವನೋತ್ಸವವಾಗಿ ಪರಿವರ್ತನೆಗೊಳ್ಳುತ್ತೆ. ವರ್ಷ ಪೂರ್ತಿ ಜನರ ಜೀವನ ಉತ್ಸವದಿಂದ ಕಳೀಲಿ ಅನ್ನುವಂಥದ್ದು ರಂಗನಾಥ ಸ್ವಾಮಿಯ ಆಶೀರ್ವಾದ. ಇಂತಹ ರಥೋತ್ಸವಕ್ಕೆ ಜಾತಿ ಧರ್ಮವನ್ನು ಮೀರಿ ಜನ ಸೇರಿ ಇವತ್ತು ಜನಗಳೋತ್ಸವವಾಗಿ ಮಾರ್ಪಟ್ಟಿದೆ. ವಿಶೇಷವಾಗಿ ಮಾಗಡಿ ರಂಗನಾಥ ಸ್ವಾಮಿ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ಮಾದರಿ. ಕಾರಣ ಇಲ್ಲಿ ಪ್ರತಿಯೊಂದು ಸಮುದಾಯಗಳು ವರ್ಷ ಪೂರ್ತಿ ದುಡಿದಿರುವಂತಹ ಕಾಯಕದ ಸಂಪಾದನೆಯಲ್ಲಿ ಅವರವರ ಸಮುದಾಯಗಳದ ಅರವಂಟಿಕೆಗಳನ್ನು ಮಾಡಿ ಇಡೀ ಬಂದಂತಹ ಸಮುದಾಯಗಳಿಗೆ, ಜನಗಳಿಗೆ, ಬಂದಂತಹ ಭಕ್ತಾದಿಗಳಿಗೆ ಉಚಿತ ಅನ್ನ ಸಂತರ್ಪಣೆಯನ್ನು ಕಂಡಲ್ಲಿ ಬೀದಿಗಳಲ್ಲಿ, ಕೇರಿಗಳಲ್ಲಿ ಇವತ್ತು ನಡೀತಾ ಇದೆ. ಇದು ನಿಜವಾದ ಕನ್ನಡಿಗರ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ. ಇದನ್ನು ಕಣ್ತುಂಬಿಕೊಳ್ಳೋಕ್ಕೆ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಇಡೀ ಕನ್ನಡಿಗರು ಮಾಗಡಿ ರಂಗನಾಥ ಸ್ವಾಮಿ ರಥೋತ್ಸವಕ್ಕೆ ಬಂದರೆ ಕಾಯಕ ಮತ್ತು ದಾಸೋಹದ ಒಂದು ನಿಜವಾದ ಅರ್ಥ ಇಲ್ಲಿ ಅರ್ಥೈಸ್ಕೊಳ್ಬೋದಾಗಿದೆ.
ಕಟ್ಟಡ ಶೀಘ್ರ ಆಗಲಿ. ಒಂದೆರಡು ಮಾತಾಡಿ. ಖಂಡಿತ ಆಗಲಿ ಅಂದ್ಬಿಟ್ಟೇ ನಾವು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಬಲ್ಲಾಳರ ಕಡೆಯಿಂದ ನಾವು ಭೇಟಿ ಮಾಡಿಸಿದ್ದು ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ಆಮೇಲೆ ಸಮಾಜದ ಸ್ವಾಮೀಜಿಗಳು ಸಹಕಾರ ಪಡ್ತಾರೆ. ನಮ್ಮ ಕೆಂಪರಾಜು ನಾವು ಎಲ್ಲ ಸೇರಿಕೊಂಡು ಇದನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ. ಇವತ್ತು ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ನಾವು ಪ್ರತಿ ವರ್ಷವೂ ನಮ್ಮ ಭವ್ಯ ಅರವಣಿಗೆಯಿಂದ ಅನ್ನದಾನ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ. ಈ ವರ್ಷವೂ ಅದೇ ರೀತಿ ನಮ್ಮ ಜನಾಂಗಕ್ಕೆ ಒಂದು ಅರವಣಿಗೆಗೆ ಇವತ್ತು ಅನ್ನದಾನ ಮಾಡಿಸ್ತಾ ಇದ್ದೀವಿ. ಈಗೇನು ನಮ್ಮ ಅರವಣಿಗೆ ಇಲ್ಲ, ಸರ್ಕಾರದ ವತಿಯಿಂದ ಏನು ನಮ್ಮ ಮಿನಿಸ್ಟ್ರು ಶಿವರಾಜ್ ತಂಗಡಿಯವರು 5 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಆದಷ್ಟು ಬೇಗ ಈ ಅನುದಾನವನ್ನು ರಿಲೀಸ್ ಮಾಡಿಸಿ ನಮ್ಮ ಅರವಣಿಗೆಯನ್ನು ಶೀಘ್ರವಾಗಿ ಕಟ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಇರಬೇಕು ಮತ್ತು ನಮ್ಮ ಜನಾಂಗದೆಲ್ಲ ಸಹಕಾರ ಇರಲಿ ಅಂತ ಹೇಳ್ತಾ, ಮಾಗಡಿ ರಂಗನಾಥ ಸ್ವಾಮಿ ಭಗವಂತ ಎಲ್ಲ ಮಾಗಡಿ ತಾಲೂಕಿನ ಜನಾಂಗಕ್ಕೆ ಮತ್ತು ಎಲ್ಲ ಜನಾಂಗ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ನಮ್ಮೆಲ್ಲ ಭವ್ಯ ಜನಾಂಗ ಸಮಸ್ತ ಮತ್ತು ಜಯರಾಮಣ್ಣವ್ರಿಗೆ, ನಂಜಪ್ಪನವ್ರಿಗೆ, ನಮ್ಮ ಎಲ್ಲ ಭವ್ಯ ಜನಾಂಗಕ್ಕೆ ಈ ಮಾಗಡಿ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ಪ್ರಥಮವಾಗಿ ಮಾಗಡಿ ತಾಲೂಕಿನ ಎಲ್ಲ ಜನತೆಗೆ ಮಾಗಡಿ ರಂಗನಾಥ ಸ್ವಾಮಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಸಕಾಲಕ್ಕೆ ಮಳೆಯಾಗಲಿ, ಶಾಂತಿ ಸಮೃದ್ಧಿ ನೆಲೆಸಲಿ ಅಂತೇಳಿ ಪರಮಾತ್ಮನಲ್ಲಿ ರಂಗನಾಥ ಸ್ವಾಮಿನಲ್ಲಿ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾನು ನಮ್ಮ ಗುತ್ತಿಗೆದಾರರಂತಹ ಕೆಂಪರಾಜ್ರವರು, ನಾಯಕರಾದಂತಹ ನಮ್ಮ ನಂಜಪ್ಪ ಅವರು ಮತ್ತು ವೆಂಕಟೇಶ್ ಅವರು, ನಮ್ಮ ಶ್ರೀನಿವಾಸ್ ಅವರು, ರಾಜಣ್ಣವರು, ನಾವೆಲ್ಲ ನಮ್ಮ ಇನ್ನೊಬ್ಬರು ಮಾಜಿ ಅಧ್ಯಕ್ಷರು ನಾಗರಾಜ್ ಅವರು ಎಲ್ಲ ಅಣ್ತಂದಿರು. ನಾವೆಲ್ಲ ಒಂದೇ ಸಮುದಾಯ ಜನ. ಬೇಗ ಆಗಲಿ ಅಂತಲೂ ಕೂಡ ನಮ್ಮ ಪರಮೇಶ್ವರನಿಂದನೂ ಕೂಡ ಶಿವರಾಜ್ ತಂಗಡಿಯವರು ಒತ್ತಡವನ್ನೇ ಇರಿ ಎಲ್ಲ ನಮ್ಮ ಸಮುದಾಯಗಳು ಅರವಣಿಗೆಗಳು ಕಟ್ಟಬೇಕು. ಎಲ್ಲ ನಮ್ಮ ಸಮುದಾಯಗಳು, ಏಕೆಂದರೆ ನಾವು ಎಲ್ಲ ನೋಡ್ಕೊಂಡು ಬಂದೆ. ನಮ್ಮ ಸಣ್ಣ ಸಮುದಾಯಗಳಲ್ಲಿ ಅರವಣಿಗೆ ಆಗಿ ಜನಕ್ಕೆ ಅನ್ನದಾನ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಭಾಳ ಸಂತೋಷ. ರಂಗನಾಥ ಸ್ವಾಮಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಮುದಾಯಕ್ಕೆ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ರಂಗನಾಥ ಸ್ವಾಮಿಯ ರಥೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಮುನ್ನಡೆಸ್ಕೊಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಜನಬಂಧವರಿಗೆ ವಂದನೆಯನ್ನು ಸಲ್ಲಿಸ್ತಾ, ನಂಜಣ್ಣವರು, ಕೆಂಪಣ್ಣವರು, ಜಯರಾಮಣ್ಣವರು ಇವರೆಲ್ಲ ನಮ್ಮ ಅರವಣಿಗೆಗೆ ಸಹಕಾರ ಕೊಡಲಿ. ಶಿವರಾಜ್ ತಂಗಡಿಯವರು ಮೊನ್ನೆ ನಮ್ಮ ಫಂಕ್ಷನಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟವ್ರೆ. ಅವರಿಗೆ ನಮ್ಮ ಸ್ವಾಮೀಜಿಯವರಿಗೆ, ನಂಜಪ್ಪಣ್ಣವರು, ಕೆಂಪರಾಜಣ್ಣವರು ಒತ್ತಡವನ್ನು ತಂದರೆ ನಮ್ಮ ಸಮುದಾಯಕ್ಕೆ ಅನುದಾನವನ್ನು ಬೇಗ ತರ್ಬೋದು ಅಂತ ನಾನು ಬಯಸ್ತೀನಿ. ಅವ್ರ ಜೊತೆ ಅವರು ಒಡ್ಡಾಡ್ಕೊಂಡು ಮಾಡಿದ್ರೆ ಅವ್ರ ಜೊತೆ ನಾವು ಹಿನ್ನೆಲೆಯಾಗಿ ನಿಂತ್ಕೊಂಡು ಈ ಸಮುದಾಯಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅವ್ರನ್ನ ಮುಂದಾಳಿಕೆಗೆ ತಗೊಂಡು ನಾವು ಓಡಾಡ್ತಾ ಇದ್ದೀವಿ. ಅವರು ಸಹಕಾರ ಇದ್ದರೆ ಬೇಗ ಆಯ್ತದೆ ಅಂತ ಹೇಳ್ತಾ, ಆ ರಂಗನಾಥ ಸ್ವಾಮಿ ಎಲ್ಲರಿಗೂ ನಮ್ಮ ಸಮಾಜದ ಬಂಧುಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅರವಣಿಗೆ ಮುಂದುವರಲಿ, ಶೀಘ್ರವಾಗಿ ಚೌಲ್ಟ್ರಿ ಆಗಲಿ ಅಂತ ನಾನು ಬಯಸ್ತೀನಿ. ಇವರೆಲ್ಲರೂ ಮುಂದಾಳತ್ವದಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಾಗಡಿಯ ರಂಗನಾಥ ಸ್ವಾಮಿ ರಥೋತ್ಸವ ಇರೋದ್ರಿಂದ ಇವತ್ತು ವಿಜೃಂಭಣೆಯಿಂದ ರಥೋತ್ಸವ ಜರುಗೈತೆ. ಇವತ್ತು ಎಲ್ಲರಿಗೂ ಕೂಡ ಸಕಲ ಜೀವರಾಶಿಗೂ, ಅದರಲ್ಲೂ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಮತ್ತು ಮಳೆ ಬೆಳೆ ಎಲ್ಲ ಆಗಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.